ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಂಚರಾಜ್ಯಗಳ ಚುನಾವಣೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಅದರಲ್ಲಿ ತಮಿಳುನಾಡಿನ ಎಲೆಕ್ಷನ್ ಎಲ್ಲರಿಗೂ ಕೂಡ ಬಹಳ ಕುತೂಹಲವನ್ನು ಸಹ ಮೂಡಿಸಿದೆ ಸ್ನೇಹಿತರೆ. ನಟ ವಿಜಯ್ ಅವರು ಇಲ್ಲಿ ಟಿವಿಕೆ ಪಕ್ಷವನ್ನು ಸ್ಥಾಪನೆ ಮಾಡಿ ತುಂಬಾ ಲೀಡ್ ಇಂದ ಮುಂದೆ ಬರ್ತಾ ಇದ್ದಾರೆ. ಸೊ ಇದರ ಸಂಪೂರ್ಣ ವಿವರಣೆಯನ್ನು ನಾವು ನೋಡೋಣ. ಅವರು ನಟರಾಗಿದ್ದರು ರಾಜಕೀಯಕ್ಕೆ ಹೇಗೆ ಎಂಟ್ರಿ ಕೊಟ್ಟರು, ಸೊ ರಾಜಕೀಯದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ, ಸೊ ಅವರ ಹಂತದ ಪ್ಲಾನ್, ಅವರ ತಯಾರಿ ಹೇಗಿತ್ತು ಎಂಬುದರ ಬಗ್ಗೆ ಸಂಪೂರ್ಣ ವಿವರಣೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ನೋಡ್ರಿ, ಅವರು ಒಮ್ಮೆಲಿಗೆ ಒಂದೇ ಸಲ ಅವರು ರಾಜಕೀಯಕ್ಕೆ ಬಂದ್ಬಿಟ್ಟು ಎಲೆಕ್ಷನ್ ನಿಲ್ಲಿಲ್ಲ. ಸೊ ಅವರ ಹಂತದ ಪ್ಲಾನ್ ಇದ್ದಿರುತ್ತೆ. ಸೊ ಅವರ ಹಂತದ ಪ್ಲಾನ್ ನೋಡ್ರಿ, ಮೊದಲು 2009ರಲ್ಲಿ ಫ್ಯಾನ್ ಕ್ಲಬ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ AIADMK ಅವರು ಬೆಂಬಲವನ್ನು ಕೂಡ ಸೂಚಿಸ್ತಾರೆ. ನಂತರ ಅದಕ್ಕೆ ಟೀಕೆಯನ್ನು ಕೂಡ ಮಾಡ್ತಾರೆ. DMK ಪಕ್ಷಕ್ಕೆ ಅವರು ರಾಜಕೀಯ ವಿರೋಧಿ ಅಂತೇಳಿ ಕೂಡ ನಟ ವಿಜಯ್ ಅವರು ಹೇಳ್ತಾರೆ. 2024 ಫೆಬ್ರವರಿನಲ್ಲಿ ಅವರು ಟಿವಿಕೆ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. 2026 ಮೇನಲ್ಲಿ ಅವರ ಟಿವಿಕೆ ಪಕ್ಷವನ್ನು ಕೂಡ ಅಧಿಕಾರಕ್ಕೆ ಕೂಡ ಬರುತ್ತೆ. ಅವರು ಶಾರ್ಟ್ ಪೀರಿಯಡ್ ನಲ್ಲಿ ನಟ ವಿಜಯ್ ಅವರು ಈ ಒಂದು ರಾಜಕೀಯ ಚುನಾವಣೆಯಲ್ಲಿ ಸಾಧನೆಯನ್ನು ಕೂಡ ಮಾಡ್ತಾರೆ. ನಟ ವಿಜಯ್ ಅವರು ನಟನಾಗಿದ್ದರೂ ಕೂಡ ರಾಜಕೀಯ ಪಕ್ಷದಲ್ಲಿ ಬಂದು ಅವರು ತಮ್ಮ ಅಧಿಕಾರವನ್ನು ಕೂಡ ಸ್ವೀಕರಿಸ್ತಾರೆ ಎಂಬುದು ನಾವು ಈಗಾಗಲೇ ನೋಡ್ತೀವಿ. ಈ ತಮಿಳುನಾಡಿನಲ್ಲಿ ನೋಡ್ರಿ, ಯೂತ್ಸ್ ಅಲ್ಲಿ 42% ಅಲ್ಲಿ ತಮಿಳುನಾಡಿನಲ್ಲಿದ್ದಾರೆ. ಆದರೂ ಕೂಡ ತಮಿಳುನಾಡಿನಲ್ಲಿ ಎಲ್ಲಾ ಪಕ್ಷದ ಒಂದು ರಾಜಕೀಯವನ್ನು ನೋಡಿದೀವಿ. ಈ ಸಲ ವಿಜಯ್ ಅವರ ಪಕ್ಷದ ಟಿವಿಕೆ ಪಕ್ಷದ ಒಂದು ರಾಜಕಾರಣವನ್ನು ನೋಡಿ, ಸೊ ಅವರು ಎಲ್ಲಾ ಜನಗಳಿಗೆ ಅವರು ಬೆಂಬಲಿಸ್ತಾರೆ. ಸೊ ಅವರ ಪಕ್ಷದ ರಾಜಕಾರಣ ನಮ್ಮೆಲ್ಲರಿಗೂ ಕೂಡ ಸೂಕ್ತ ಎಂಬುದು ಅಲ್ಲಿನ ಜನವನ್ನು ಕೂಡ ನಿರ್ಧಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ವಿಜಯ್ ಅವರು ಯಾವುದೇ ಒಂದು ಭಾಷಣದಲ್ಲಿ ಇರಲಿ, ಸೊ ಅದು ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಕೂಡ ಅವರು ಜಾತಿ ಧರ್ಮದ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ. ಸೊ ಅವರು ಯಾವಾಗಲೂ ಒಂದು ಶಿಕ್ಷಣ ಮತ್ತು ಒಂದು ಆಸ್ಪತ್ರೆ, ಇವೆರಡಕ್ಕೆ ಅವರು ತುಂಬಾ ಒಲವನ್ನು ಕೂಡ ನೀಡ್ತಾ ಇದ್ದಾರೆ ನಟ ವಿಜಯ್ ಅವರು. ಟಿವಿಕೆ ಪಕ್ಷ ಇವಾಗ ಅಧಿಕಾರಕ್ಕೆ ಬಂದ ಮೇಲೆ ನಟ ವಿಜಯ್ ಅವರು CM ಆಗುವಂತಹ ಸಾಧ್ಯತೆಯನ್ನು ಕೂಡ ಇದೆ ಸ್ನೇಹಿತರೆ. ಸೊ ಇನ್ನು ಡಿಕ್ಲೇರ್ ಆಗಿಲ್ಲ. ಆದ್ರೆ ಟಿವಿಕೆ ಪಕ್ಷದ ನಟ ವಿಜಯ್ ಅವರು ಮುಂದೆ ಬರುವಂತಹ ಸಂದರ್ಭದಲ್ಲಿ ಫ್ಯೂಚರ್ ಲೀಡರ್, ಅಂದ್ರೆ ಅವರು ಸೆಂಟ್ರಲ್ ನಲ್ಲಿ ಕೂಡ ದೊಡ್ಡ ಒಂದು ರಾಜಕೀಯ ಬದಲಾವಣೆಯನ್ನು ಕೂಡ ತರಬಹುದು ಅಂತೇಳಿ ಹೇಳ್ಬೋದು. ತಮಿಳುನಾಡಿನಲ್ಲಿ 1947ರಿಂದ 1967ರವರೆಗೆ 20 ವರ್ಷಗಳ ಕಾಲ ಕಾಮರಾಜ್ ಅವರ ಒಂದು ರಾಜಕೀಯ ಪಕ್ಷ ಇತ್ತು. ಸೊ ಅದಾದ್ಮೇಲೆ ತಮಿಳುನಾಡಿನಲ್ಲಿ ಸ್ಪೆಷಲ್ ಅಂತಂದ್ರೆ ನೋಡ್ರಿ, ಅಲ್ಲಿ ಸ್ಟಾರ್ ನಟರು ಯಾರಾದ್ರೂ ನಿಂತರೆ ಅವ್ರು ಗೆಲ್ಲುವುದು ಇವಾಗ ನಟ ವಿಜಯರಿಂದ ಅದನ್ನು ಸಾಬೀತಾಗಿದೆ. ಸೊ ಇದ್ರ ಹಿಂದೆ ಕೂಡ ಜಯಲಲಿತಾ ಇಂಥ ನಟರುಗಳು ಕೂಡ ಅಲ್ಲಿ ಗೆದ್ದಿರುವಂತಹ ಇತಿಹಾಸ ಕೂಡ ಇದೆ ಸ್ನೇಹಿತರೆ. ಸೊ ಇವಾಗ ವಿಜಯ್ ಅವರು ಕಿಂಗ್ ಎ ವಿಜಯ್ ವಿನ್ ಅಂತೇಳಿ ಕೂಡ ಅಲ್ಲಿನ ಅಭಿಮಾನಿಗಳು ಸಂಭ್ರಮವನ್ನು ಕೂಡ ಪಡಿಸ್ತಾ ಇದ್ದಾರೆ. DMK ಮತ್ತು AIADMK ಎರಡು ಪಕ್ಷಗಳು ಇತ್ತು. ಆ ಎರಡು ಪಕ್ಷಗಳ ನಡುವೆ ವಿಜಯ್ ಅವರ ಟಿವಿಕೆ ಪಕ್ಷ ಸೇರಿ ಅಲ್ಲಿ ಗೆಲುವನ್ನು ಕೂಡ ಪಡೆದಿದೆ ಅಂತ ಹೇಳಿ ಹೇಳ್ಬೋದು. ಫೆಬ್ರವರಿನಲ್ಲಿ ಪಕ್ಷ ಸ್ಟಾರ್ಟ್ ಆಯ್ತು. 2026ರಲ್ಲಿ ಪಕ್ಷ ಸ್ಪರ್ಧೆಗೆ ಸೇರಿ ಗೆಲುವನ್ನು ಕೂಡ ಸಾಧಿಸಿತು. ಸೊ ನೋಡ್ರಿ, 2021ರಲ್ಲಿ ಕೂಡ ವಾಟರ್ ಟೆಸ್ಟ್ ಅಂತ ಹೇಳಿ ಕೂಡ ಇವರು ವಿಜಯ್ ಅವರ ಹೆಸರಿನ ಮೇಲೆ ಚುನಾವಣೆಯಲ್ಲಿ ಗೆಲ್ತಾ ಇದ್ರು. ವಿಜಯ್ ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲು ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ಅವರು ಶಿಕ್ಷಣ ಮತ್ತು ರೈತರಿಗೆ ಆಗುವಂತಹ ಕಷ್ಟಗಳ ಬಗ್ಗೆ ಸಂಪೂರ್ಣವಾಗಿ ಅವರು ಬಹಳ ಅರ್ಥಪೂರ್ಣವಾಗಿ ಅವರು ಸಿನಿಮಾದ ರಂಗಗಳ ಮೂಲಕನೇ ಅವರು ರಾಜಕೀಯ ಪಕ್ಷಕ್ಕೆ ಏನೇನು ಆಗುತ್ತೆ, ಏನೇನು ಆಗ್ಬಹುದು, ಏನೇನು ಮಾಡ್ಬೇಕೆಂಬುದು ಕೂಡ ಅವರು ನಟನೆಯ ಮೂಲಕನೇ ಅವರು ತಿಳಿಸ್ತಾ ಇದ್ರು. 1967ರಿಂದ ಇಲ್ಲಿಯ ತನಕ DMK ಮತ್ತು AIADMKನೇ ಅಲ್ಲಿ ತಮಿಳುನಾಡಿನಲ್ಲಿ ಹವಾ ಇತ್ತು. ಸೊ ಅದನ್ನು ಇವಾಗ ನಟ ವಿಜಯ್ ಅವರು ಬ್ರೇಕ್ ಅನ್ನು ಕೂಡ ಮಾಡಿದ್ದಾರೆ. ತಮ್ಮದೇ ಆದಂತಹ ಟಿವಿಕೆ ಪಕ್ಷದ ಒಂದು ಗೆಲುವನ್ನು ಕೂಡ ಅವರು ಸಾಧಿಸಿದ್ದಾರೆ ಸ್ನೇಹಿತರೆ. 1977ರಲ್ಲಿ ನೋಡಿ, ಅಲ್ಲಿ MGR ಮೊದಲನೇ ಚುನಾವಣೆ ಎದುರಿಸಿ ಅವರು CM ಕೂಡ ಆದ್ರು. ಇವಾಗ ನಟ ವಿಜಯ್ ಅವರು ಕೂಡ ಅದೇ ಒಂದು ಹಾದಿಯ ರೀತಿಯಲ್ಲಿ ನಡೆಯುತ್ತಿದ್ದಾರೆ. ನಟ ವಿಜಯ್ ಅವರ ಜೀವನ ಚರಿತ್ರೆ ನೋಡ್ಬೇಕಂದ್ರೆ ನೋಡ್ರಿ, ಸೊ ಇವರು ಒಬ್ಬರ ಭಾರತದ ಸೂಪರ್ ಸ್ಟಾರ್ ಅಂತ ಹೇಳಿ ಕರಿಬಹುದು. ಸೊ ವಿಜಯ್ ಇವರ ಹೆಸರು 51, ತಂದೆ ಹೆಸರು ಚಂದ್ರಶೇಖರನ್. ಸೊ ಅವರು ಕೂಡ ಡೈರೆಕ್ಟರ್ ಆಗಿ ಕೂಡ ಆಗಿದ್ದಾರೆ. ತಾಯಿ ಹೆಸರು ಶೋಭಾ, ಇವರು ಪ್ಲೇ ಬ್ಯಾಕ್ ಸಿಂಗರ್ ಕೂಡ ಆಗಿದ್ದಾರೆ ಸ್ನೇಹಿತರೆ. ಸೊ ನಟ ವಿಜಯ್ ಅವರಿಗೆ 1999ರಲ್ಲಿ ಸಂಗೀತ ಸ್ವರ್ಣಲಿಂಗಂ, ಸೊ ಇವರ ನಡುವೆ ಮದುವೆ ಕೂಡ ಆಯ್ತು. ಸೊ ಇವಾಗ ಅದು ವಿಚ್ಛೇದನ ಹಂತಕ್ಕೆ ಬಂದಿದೆ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಮಗ ಇದ್ದಾರೆ, ಮಗನ ಹೆಸರು ಜೇಸನ್ ಸಂಜಯ್ ಅಂತ ಹೇಳಿ, ಮಗಳು ದಿವ್ಯಾ ಸಾಶಾ ಅಂತ ಹೇಳಿ. ಭಾರತದ ಚಿತ್ರರಂಗದಲ್ಲಿ ಅತಿ ಹೆಚ್ಚು
ಸಂಭಾವನೆ ಪಡೆಯುವಂತಹ ನಟ ಯಾರಾದ್ರೂ ಅಂದ್ರೆ ಅವರು ನಟ ವಿಜಯ್ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ನಟ ವಿಜಯ್ ಜೊತೆ ಇವಾಗ ತ್ರಿಷಾ ಕೃಷ್ಣನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಮುಂದೆ ಏನಾಗುತ್ತೆ ಅದು ಕಾಲವೇ ನಿರ್ಧಾರ ಮಾಡುತ್ತೆ. ಸದ್ಯಕ್ಕೆ ಬರುವಂತಹ ಈ ಒಂದು ಟಿವಿಕೆ ಪಕ್ಷದ ಗೆಲುವು ಮುಂದೆ ಬರುವಂತಹ ದಿನಗಳಲ್ಲಿ ವಿಜಯ್ ಅವರು ಸಿಎಂ ಆಗುವಂತಹ ಸಾಧ್ಯತೆಯನ್ನು ಕೂಡ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಚುನಾವಣೆಯಲ್ಲಿ ಈಗಾಗಲೇ ಟಿವಿಕೆ ಪಕ್ಷ ತುಂಬಾ ಅಂತರದಿಂದ ಮುನ್ನಡೆಯನ್ನು ಕೂಡ ಸಾಗಿಸ್ತಾ ಇದೆ. ಮುಂದೆ ಬರುವ ದಿನಗಳಲ್ಲಿ ಅವರು ಬೇರೆ ಪಕ್ಷದ ಜೊತೆಗೆ ಮೈತ್ರಿಕೂಟವನ್ನು ನಡೆಸ್ತಾರೆ ಎಂಬುದು ಗೊತ್ತಿಲ್ಲ. ಸೊ ಯಾವ ಪಕ್ಷದ ಜೊತೆಗೆ ಅವರು ಮೈತ್ರಿಕೂಟವನ್ನು ಮಾಡ್ತಾರೆ ಅಂತ ಹೇಳಿ, ಸೊ ಅಥವಾ ಇವ್ರದೇ ಒಂದು ಸಿಂಗಲ್ ಪಕ್ಷದಿಂದ ಇರ್ತಾರೆ ಅಂತ ಹೇಳಿ, ಸೊ ಅದು ಮುಂದೆ ಬರುವ ದಿನಗಳಲ್ಲಿ ನಾವು ಕಾದು ನೋಡೋಣ. ಸೊ ಇದು ತಮಿಳುನಾಡಿನ ನಟ ವಿಜಯ್ ಅವರ ಒಂದು ಟಿವಿಕೆ ಪಕ್ಷ ಬಹಳ ಬದಲಾವಣೆಯನ್ನು ಕೂಡ ಅಲ್ಲಿ ತಂದಿದೆ. ಅಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷದ ಒಂದು ಇಬ್ರು ಒಂದು ಪಕ್ಷದ ಹವಾ ಏನಿತ್ತು, ಸೊ ಅದು ಇವಾಗ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಅಲ್ಲಿ ಬ್ರೇಕ್ ಮಾಡಿದೆ ಅಂತ ಹೇಳ್ಬೋದು. ಸೊ ಮುಂದಿನ ಸಿಎಂ ಆಗಿ ನಟ ವಿಜಯರನ್ನ ಅಲ್ಲಿನ ಜನಗಳು ನೋಡುವಂತಹ ಸಾಧ್ಯತೆ ಇದೆ. ಒಂದು ಅಭಿಮಾನಿಗಳ ಆಸೆ ಕೂಡ ನಟ ವಿಜಯ್ ಅವರು ಸಿಎಂ ಆಗ್ಬೇಕಂತ ಹೇಳಿ ಇಲ್ಲಿನ ಜನಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗುತ್ತೋ ನೋಡೋಣ ಸ್ನೇಹಿತರೆ. ನಮಸ್ಕಾರ.